ಇವತ್ತಿನ ಈ ವಿಡಿಯೋನಲ್ಲಿ ಗರಿಗರಿಯಾದ ರವೆ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬಹಳ ಗರಿಗರಿಯಾಗಿರುತ್ತೆ, ಸುಲಭವಾಗಿ ಇಳಿಸೋದಕ್ಕಾಗತ್ತೆ. ಒಂದು ಪ್ರಸಿದ್ಧವಾದ ಹೋಟೆಲಿಂದ ಕೇಳಿ ಕಲ್ತಿರುವಂತಹ ರೆಸಿಪಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ರವೆ ದೋಸೆ ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ಮೊದಲಿಗೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಅರ್ಧ ಕಪ್ಪು ರವೆನ ಸೇರಿಸ್ತಾ ಇದ್ದೀನಿ. ಮೀಡಿಯಮ್ ರವೆ ಅಥವಾ ಉಪ್ಪಿಟ್ಟಿನ ರವೆ. ಹಾಗೆ 2 ಟೇಬಲ್ ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು 1 ಟೇಬಲ್ ಚಮಚದಷ್ಟು ಕಡಲೆ ಹಿಟ್ಟು ಹಾಕೋದ್ರಿಂದ ಬಣ್ಣ ಚೆನ್ನಾಗಿ ಬರುತ್ತೆ ಹಾಗೂ ಜಾಸ್ತಿ ಗರಿಗರಿಯಾಗಿ ಬರುತ್ತೆ. ನೀವು ಬೇಕಾದರೆ ಕಡಲೆ ಹಿಟ್ಟಿನ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡ್ಬೋದು ಅಥವಾ ಸ್ಕಿಪ್ ಬೇಕಾದರೂ ಮಾಡ್ಬೋದು. ಚೆನ್ನಾಗಿ ಒಮ್ಮೆ ಹೀಗೆ ಗಂಟಿಲ್ಲದಂತೆ ಹಿಟ್ಟನ್ನು ಕಲಿಸ್ಕೊಂಡು ಸುಮಾರು 2.5 ಕಪ್ಪಷ್ಟು ನೀರನ್ನು ಹಾಕಿ ಗಂಟಿಲ್ಲದಂತೆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ರವೆ ದೋಸೆನಲ್ಲಿ ಯಾವಾಗಲೂ ರವೆಗಿಂತ ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ಇದ್ದರೆ ರವೆ ದೋಸೆ ಒಂಥರ ಬಾಯಲ್ಲಿ ಕರಗೋ ಥರ ಗರಿಗರಿಯಾಗೂ ಬರುತ್ತೆ, ತುಂಬ ರುಚಿಯಾಗೂ ಬರುತ್ತೆ. ಗಂಟಿಲ್ದಂತೆ ಹಿಟ್ಟನ್ನು ಕಲಿಸ್ಕೊಂಡು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ವಿಸ್ಕರು ಅಥವಾ ಸೌಟಿನ ಸಹಾಯದಲ್ಲೂ ಕಲಿಸ್ಕೊಳ್ಬೋದು. ಆಮೇಲೆ ಕತ್ತರಿಸಿರುವಂತಹ ಕರಿಬೇವು, ಒಂದು ಸ್ವಲ್ಪ ಜೀರಿಗೆ, ಜಜ್ಜಿರುವಂತಹ ಕಾಳುಮೆಣಸು, ಇಂಗು, ಕತ್ತರಿಸಿರುವಂತಹ ಶುಂಠಿ, ಹಸಿಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ನಾನು ಕಲಸಿಟ್ಟಿರೋ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಪರವಾಗಿಲ್ಲ, ಯಾವುದಾದ್ರೂ ಒಂದು ಪದಾರ್ಥನ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ. ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಹೀಗೆ ಕಲಿಸ್ಕೊಳ್ಬೇಕು. ಸ್ವಲ್ಪ ತೆಂಗಿನ ತುರಿ ಬೇಕಾದರೂ ನೀವು ಹಾಕ್ಬೋದು. ಇವಾಗ ನಾವು ಕನ್ಸಿಸ್ಟೆನ್ಸಿ ಅಂದರೆ ಹಿಟ್ಟಿನ ಹದವನ್ನು ಸರಿ ಮಾಡಿಕೊಳ್ಬೇಕು. ದಪ್ಪ ಇತ್ತು, ಹಾಗಾಗಿ ನಾನು 1.5 ಕಪ್ಪಷ್ಟು ನೀರನ್ನು ಹಾಕಿ ತೆಳ್ಳಗಿರೋ ಹಿಟ್ಟನ್ನು ತಯಾರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿನ ಗುಣಮಟ್ಟದ ಮೇಲೆ ನೀರು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ, ಈ ರೀತಿ ತೆಳ್ಳಗಿರೋ ಹಿಟ್ಟನ್ನು ರವೆ ದೋಸೆಗೆ ನಾವು ತಯಾರಿಸ್ಕೊಳ್ಬೇಕಾಗತ್ತೆ. ಆಮೇಲೆ ನೀವು ಚೆನ್ನಾಗಿ ಪಳಗಿಸಿರೋ ಕ್ಯಾಸ್ಟ್ ಐರನ್ ಪ್ಯಾನ್ ಅಥವಾ ಕಬ್ಬಿಣದ ಕಾವಲಿ ಬೇಕಾದರೂ ಬಳಸ್ಬೋದು, ಅಥವಾ ನಾನ್ ಸ್ಟಿಕ್ ಪ್ಯಾನ್ ಬೇಕಾದರೂ ಬಳಸ್ಬೋದು. ನಿಮಗೆ ಯಾವುದು ಸುಲಭ ಆಗುತ್ತೋ ಅದನ್ನು ಬಳಸಿ. ನಾನು ಎಣ್ಣೆ ಹಚ್ಚಿ ಮೇಲಿಂದ ಒಂದು ಸ್ವಲ್ಪ ಸಣ್ಣದಾಗಿ ಕತ್ತರಿಸಿರೋ ಈರುಳ್ಳಿನ ಹಾಕ್ಕೊಂಡು ಹೀಗೆ ತೆಳ್ಳಗಿರೋ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸಿ ಮೇಲಿಂದ ತುಪ್ಪ ಅಥವಾ ಎಣ್ಣೆನ ಹಾಕಿ ಚೆನ್ನಾಗಿ ಗರಿಗರಿಯಾಗೋವರೆಗೆ ಕಾಯಿಸಿದ್ರೆ ರವೆ ದೋಸೆ ತಯಾರಾಗುತ್ತೆ. ಇಲ್ಲಿ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ, ಗರಿಗರಿಯಾಗಿ ಬಂದಿದೆ ಅಲ್ವಾ? ತುಂಬ ಚೆನ್ನಾಗಿ ಬರುತ್ತೆ ಈ ದೋಸೆ. ಗರಿಗರಿ ಮಾತ್ರ ಅಲ್ಲ, ಚೆನ್ನಾಗಿ ಹೀಗೆ ಕೈಯಲ್ಲಿ ಮುರಿದು ಬಾಯಲ್ಲಿ ಇಟ್ಕೊಂಡ್ರೆ ಕರಗೇ ಹೋಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ನಿಮ್ಮ ಇಷ್ಟದ ಯಾವುದೇ ಚಟ್ನಿ ಜೊತೆ ಬಡಿಸ್ಬೋದು, ಏಳ್ಸೋದಕ್ಕೂ ಚೆನ್ನಾಗಿ ಬರುತ್ತೆ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.